ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಅಥವಾ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ಕಾವೇರಿ ಮತ್ತು ಕಾವೇರಿನ ಕಿಡ್ನಾಪ್ ಮಾಡಿರ್ತಾನೆ. ಅದು ಕಾವೇರಿ ಗಂಡಂಗೆ ಗೊತ್ತಾಗುತ್ತೆ. ಅವನು ಅವಳನ್ನು ಬಿಡಿಸ್ಕೊಂಡು ಬರ್ತಾನೆ. ಅದು ಬಿಡಿಸ್ಕೊಂಡು ಬಂದಾದಮೇಲೆ ಅವ್ರ ಅಣ್ಣಗೆ ಹೇಳ್ತಾನೆ. ಅವ್ರ ಅಣ್ಣ ಕರ್ಕೊಂಡೋಗಿ ಮನೆಗೆ ಸರ್ ಒಂದು ನಿಮಿಷ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಮಾತಾಡೋಕ್ಕೆ ಕೊಡಲ್ಲ. ಬಾ ಕಾವೇರಿ, ನೀನು ಲೇಟ್ ಆಯಿತು, ಬಾ ಬಾ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆದರೆ ಸರ್ ಕಾವೇರಿ ಹತ್ರ ಮಾತಾಡ್ತೀನಿ ಅಂದರೂ ಕೂಡ ಅವಕಾಶನೇ ಕೊಡಲ್ಲ ಅವರಣ್ಣ. ಬೇಡ ಬೇಡ, ಏನು ಮಾತು ಬೇಡ, ನೀನು ಹೋಗು, ನಿನ್ನ ಪಾಡಿಗೆ ನೀನು ಹೋಗ್ಬಿಡು ಅಂತೇಳ್ಬಿಟ್ಟು ಅವನ್ನ ಕಳಿಸ್ತಾನೆ. ಆಗ ಕಾವೇರಿ ಮತ್ತು ಅವರಣ್ಣ ಒಳಗಡೆ ಬಂದು ಕಾವೇರಿ ಬಾಗ್ಲು ಹಾಕ್ಕಂತಾಳೆ. ಬಾಗ್ಲು ಹಾಕ್ಕೊಂಡು ಮಲ್ಕೊಳ್ಳಮ್ಮ ಅಂತ ಹೇಳಿ ಹೋಗ್ತಾನೆ. ಆದರೆ ರಾಣಿಗೆ ಈ ವಿಷಯಗಳೆಲ್ಲ ಗೊತ್ತೇ ಇಲ್ಲ ಪಾಪ, ಏನು ವಿಷಯನೂ ಹೇಳೇ ಇಲ್ಲ. ಅದು ಬೆಳಗ್ಗೆ ಎದ್ಬಿಟ್ಟು ಆ ಹುಡುಗಿ, ಅಮ್ಮ ಎಲ್ಲೋಗಿದ್ದಮ್ಮ, ನೆನ್ನೆ ಇರಲಿಲ್ವಲ್ಲ, ಯಾಕಮ್ಮ ನೀನು ಇರಲಿಲ್ಲ ಅಂತ ಕೇಳುತ್ತೆ. ಅವಾಗ ಏನು ಹೇಳೋಕ್ಕಾಗಲ್ಲ, ಹೇಳಿಲ್ಲ. ಆಮೇಲೆ ರಾಣಿ ನನ್ನ ಹಿಂದಿನ ಭವಿಷ್ಯ, ಹಿಂದಿಂದು ನನ್ನ ಜಗತ್ತಿನ ವಿಷಯ ಎಲ್ಲ ಗೊತ್ತಾದರೆ ರಾಣಿಗೆ ಸುಮ್ಮನೆ ತೊಂದರೆ ಆಗುತ್ತೆ. ಬೇಡ, ನನ್ನ ಮಗಳು ಅಂತಲೇ ಗೊತ್ತಾಗೋದು ಬೇಡ ಅಣ್ಣ, ಅವಳನ್ನ ಆ ಥರ ಸಾಕೋಣ ಅಂತ ಹೇಳಿರ್ತಾಳೆ ಕಾವೇರಿ. ಹಂಗೆ ಸಾಕ್ತೀನಿ ಅಂತ ಅವ್ನು ಮಾತು ಕೊಡ್ತಾನೆ. ಆದರೆ ಅವನ ಹೆಂಡ್ತಿ ಅವನ ಅತ್ತೆ ಹತ್ರ ಹಂಗೆ ಸಾಕೋಕ್ಕೆ ಸಾಧ್ಯನೇ ಇಲ್ಲ. ಈ ಕಡೆ ಬಂದರೆ ಇವನು ರೌಡಿ ಈ ಥರ ಅವತಾರ ತಾಳ್ತಾ ಇದ್ದಾನೆ. ಕಾವೇರಿನ ತಗೊಂಡು ಮಾತಾಡ್ಸ್ಕೊಂಡು ತಗೊಂಡು ಹೋಗಿದ್ದ. ಅದು ಸಿಟ್ಟಿಗೆ ಅವನ ಮನೇಲೆ ಇಟ್ಕೊಂಡು ಚೆನ್ನಾಗಿ ಹೊಡೆದಿದ್ದಾನೆ. ಅವನು ಹೊಡೆದಿದ್ದಕ್ಕೆ ಇವನು ಮುಖಕ್ಕೆಲ್ಲ ಏಟಾಗಿದೆ. ಮುಖಕ್ಕೆ ಬಟ್ಟೆ ಮುಚ್ಕೊಂಡ್ಬಿಟ್ಟು ಚೆನ್ನಾಗಿ ಬಾರಿಸಿದ್ದಾನೆ. ಆಮೇಲೆ ಮತ್ತು ಆ ಕಡೆಯಿಂದ ಬಂದುಬಿಟ್ಟು, ಬಾಸ್ ಯಾರು ಹೊಡೆದಿದ್ದು ಬಾಸ್, ನಿಮಗೆ ಇಷ್ಟೊಂದು ಏಟಾಗಿದೆಯಲ್ಲ ಬಾಸ್, ಯಾರು ಹೊಡೆದಿದ್ದು ಅಂತ ನಿಂಗೆ ಹೆಂಗೆ ಗೊತ್ತು ಅಂತ ಇವನಿಗೆ ಸ್ವಲ್ಪ ಅನುಮಾನ ಬಂದಿದೆ. ಹೊಡೆದಿದ್ದು ಅಂತ ನಿಂಗೆ ಹೆಂಗೆ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲ ಸರ್, ಹೊಡೆದ್ರೆ ತಾನೇ ಈ ಥರ ಗಾಯ ಆಗೋದು, ಅದಕ್ಕೆ ಕೇಳಿದೆ ಅಂತಾನೆ. ಸರಿ, ನಿನ್ನ ಕೈಯಲ್ಲಿ ಏನು ಗಾಯ ಅಂತ ಕೇಳಿದ್ದಕ್ಕೆ, ಏನಿಲ್ಲ ಸರ್, ಇಲ್ಲೇ ಚಿಕ್ಕ ಪುಟ್ಟ ಒಂದು ಗಾಯ ಆಯಿತು ಅಷ್ಟೇ ಅಂತಾನೆ. ಸರಿ ಅಂತ ಹೇಳ್ಬಿಟ್ಟು ಇವನಿಗೆ ಅನುಮಾನ ಬಂತು ಆಗಲೇ. ಆಮೇಲೆ ಇವನು ಕೆಲಸದವನ್ನ ಕರೆದುಬಿಟ್ಟು ಅವನ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳ್ತಾನೆ. ಓಕೆ ಸರ್ ಅಂತ ಹೇಳ್ತಾನೆ. ಈ ಕಡೆ ಬಂದು ಇವಳು ರಾಣಿ ಕೇಳ್ತಾಳೆ, ಎಲ್ಲೋಗಿದ್ದಮ್ಮ ನೆನ್ನೆ, ಇರಲಿಲ್ವಲ್ಲ ನೀನು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಳು ಒಂದು ಕತೆ ಹೇಳ್ತಾಳೆ, ಮಹಾಭಾರತ ಇದೆ ಹಳೆ ದೇವ್ರದ್ದೊಂದು ಕತೆ ಹೇಳ್ತಾಳೆ. ಆ ಕಥೆಯಲ್ಲಿ ಹೇಳಿದರೆ ಆ ಕಥೆಯಲ್ಲಿ ಯಾವುದೂ ಅರ್ಥನೂ ಆಗಲ್ಲ, ಆ ಹುಡುಗಿಗೆ ಏನೂ ಅರ್ಥ ಆಗಲ್ಲ. ಇವ್ರ ಅಮ್ಮ ಮಗಳು ಇವಳ ಸ್ಟೋರಿನೇ ಹೇಳ್ತಾರೆ ಅಂತ ಕಾಯ್ಕೊಂಡು ಕೂತವ್ರೆ, ಆದರೆ ಹೇಳಲಿಲ್ಲ. ಅಣ್ಣನೂ ಕೂಡ ಹೇಳೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾನೆ. ಕಾವೇರಿನೂ ಹೇಳೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾರೆ. ಹೇಳಿದ್ರೆ ಒಳ್ಳೆಯದು ಅಂತೇಳಿ ಸುಮ್ಮನಾಗಿದ್ದಾರೆ, ಇನ್ನೂ ಹೇಳಿಲ್ಲ. ಆದರೆ ಇದೇನಾಗುತ್ತೆ ಅಂದರೆ ಮುಂದೆ ಕಾವೇರಿಗೆ ಅವಳು ಸ್ಕೂಲಿಗೆ ಹೋಗಬೇಕು ಮತ್ತು ಅವರ ಅಣ್ಣ ಸಾಕಬೇಕು. ಆದರೆ ಇದೆಲ್ಲ ಆಗುತ್ತಾ ಇಲ್ವಾ ಅಂತ ಈಗಾಗಲೇ 2 ದಿನ ಆಗೋಯ್ತು ಅವಳು ಬಂದು ಕಾವೇರಿ. ಇನ್ನು 2 ದಿನ ಅಂದರೆ ಇನ್ನು 5 ದಿನ ಅವಳಿರೋಕ್ಕಾಗೋದು. ಅಷ್ಟರೊಳಗೆ ಎಲ್ಲ ಸರಿಯಾಗಬೇಕು. ಎಲ್ಲಿ ಸರಿ ಮಾಡೋಕ್ಕಾಗುತ್ತೆ? ಈ ಕಡೆ ಇವನು ಆ ಮಣಿನ ಭೇಟಿಯಾಗಕ್ಕೆ ಬಂದಿದ್ದೇನೆ. ಮಣಿನ ಭೇಟಿಯಾಗಿ ಅವನು ನನ್ನ ತಂಗಿನ ಹೆಂಗೆ ಸಾಯಿಸಿದ್ನೋ ಅದೇ ರೀತಿ ಅವನಿಗೆ ಹಿಂಸೆ ಕೊಟ್ಟು ಸಾಯಿಸಬೇಕು, ಅವನ ಬದುಕಕ್ಕೆ ಬಿಡಬಾರ್ದು ಅಂತ ಹೇಳ್ತಾನೆ. ಆವಾಗ ಹೌದು ಬಾಸ್, ನಾನು ಅದನ್ನೇ ಕಾಯ್ತಾ ಇದ್ದೀನಿ, ಯಾವುದಾರ ಒಂದು ಸಿಚುವೇಶನ್ ಸಿಕ್ಕಿದ್ರೆ ಚೆನ್ನಾಗಿ ತದಕ್ಬಿಡ್ಬೇಕು ಅವನಿಗೆ, ಆ ಥರ ನನಗೆ ಸಿಟ್ಟಿದೆ ಅವನ ಮೇಲೆ ಅಂತ ಹೇಳ್ತಾನೆ. ಹೌದು, ನಿನಗೂ ಸಿಟ್ಟಿದೆ, ನನಗೂ ಸಿಟ್ಟಿದೆ, ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಇವನಿಗೆ ಅವನು ಮಣಿ ಹೇಳ್ತಾನೆ. ಆಮೇಲೆ ಮಣಿ ಹೇಳಿ ಇವನು ಹೇಳ್ತಾನೆ, ಬಾಸು ಅವನ ಮೇಲೆ ಒಂದು ಕಣ್ಣಿಟ್ಟಿರು, ಅವನ ಮೇಲೆ ಯಾಕೋ ನನಗೆ ಅನುಮಾನ ಇದೆ. ಹೌದಾ ಸರ್, ಅವನ ಮೇಲೆ ಅನುಮಾನ ಇದೆಯಾ? ಅನುಮಾನ ಇದೆ, ನೀನು ಅವನ ಮೇಲೆ ಒಂದು ಕಣ್ಣಿಟ್ಟಿರು, ಅವನು ಡೇಂಜರ್ ಇದ್ದಾನೆ ಅನಿಸುತ್ತೆ ಅಂತ. ಆಗ ಸರಿ ಸರ್ ಅಂತ ಒಪ್ಕೊಂಡಿದ್ದಾನೆ. ಡೇಂಜರ್ ಇದ್ದಾನೆ ಅಂತ ಹೇಳಿದ ತಕ್ಷಣವೇ ಆಯಿತು ಅಂತೇಳಿ ಇವನು ಈಗ ಅವನು ಎಲ್ಲೋದ್ರೂ ಎಲ್ಲಿ ಬಂದ್ರೂ ಅವನನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಬಾಲ ಸ್ವಲ್ಪ ಹುಷಾರಾಗಿರ್ಬೇಕು ಇನ್ಮೇಲೆ.
ಹಂಗಾಗಿ ಈ ಇವನಿಗೆ ಫುಲ್ ಅನುಮಾನ ಬಂದುಬಿಟ್ಟಿದೆ ಇವಾಗ ಆಲ್ರೆಡಿ ಹೊಡೆದಿದ್ದು ಇವನೇ ಅಂತ ಆಗಿದೆ. ಆದ್ರೆ ಹೇಳೋಕ್ಕಾಗ್ತಾ ಇಲ್ಲ, ಪಕ್ಕ ಹೇಳೋಕ್ಕಾಗ್ತಾ ಇಲ್ಲ. ಇಲ್ಲಿ ಕಾವೇರಿ ಅಣ್ಣ ಕೂತ್ಕೊಂಡು ರಾಣಿಗೆ ಹೇಗೆ ಹೇಳೋದು, ಅವಳನ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅಮ್ಮ ಮಗಳಿಗೆ ಈ ವಿಷಯಗಳೆಲ್ಲ ಗೊತ್ತಾಗಲ್ಲ. ತುಂಬಾ ಗುಟ್ಟಾಗಿ ಇವರು ಮಾತಾಡ್ತಿರ್ತಾರೆ. ಅದರಲ್ಲೂ ಆ ಥರ ಮಾತಾಡೋದು ತುಂಬ ಕಷ್ಟ, ಆದರೂ ಮಾತಾಡ್ತಾರೆ. ಈ ಕಡೆ ಬಾಲ ಯೋಚನೆ ಮಾಡ್ತಿದ್ದಾನೆ, ಹೆಂಗೆ ನನ್ನ ಮಗನ ದಾರಿಗೆ ತರೋದು ಅಂತೇಳಿ. ಎಲ್ಲಿವರೆಗೆ ಆಗುತ್ತೆ ನೋಡಿಬಿಟ್ಟು ಆಮೇಲೆ ದಾರಿಗೆ ತರಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಎಲ್ಲಿವರೆಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಾಲಂಗೆ ಆ ಥರ ಯೋಚನೆಗಳು ಬಂದಿದೆ. ಇವನಿಗೆ ಹೆಂಗಾದರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು ಅಂತೇಳಿ ಯೋಚನೆ ಮಾಡ್ತಾವನೆ. ಆದರೆ ಬಾಲಿಗೆ ರಾಣಿ ಅವನ ಮಗಳು ಅಂತ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದಾಗ ಪಾಪ ಖುಷಿ ಪಡ್ತಾನೆ. ರಾಣಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಕೂಡ ಬರ್ತಾನೆ. ಆದರೆ ಕಾವೇರಿ ಅಣ್ಣ ಬಿಡಲ್ಲ. ರಾಣಿ ಮಾತಾಡ್ಸೋದೇನು ಬೇಡ, ರಾಣಿ ನೀನು ಹೋಗ್ಬಿಡು ಅಂತ ಕಳಿಸ್ಬಿಡ್ತಾನೆ. ಅವನಿಗೆ ರಾಣಿ ಮಾತಾಡಬೇಕು, ಅವಳ ಜೊತೆ ಇರಬೇಕು ಅನ್ನೋ ಆಸೆ ಜಾಸ್ತಿ. ಆದರೆ ಇಲ್ಲೇನಾಗಿದೆ ಅಂದರೆ ಇವನು ಮದುವೆ ಆಗಿದ್ದಾನೋ ಅಥವಾ ಮಗು ಹಾಗೆ ಆಗಿದೆಯೋ ಅದೇನು ಅಂತಲೂ ಇನ್ನೂ ಆ ಸ್ಟೋರಿ ಗೊತ್ತಾಗಿಲ್ಲ. ಮುಂದೆ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು. ಮತ್ತು ಇವ್ರ ಅಮ್ಮ ಮಗಳು ಅವರಿಗೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಏನು ವಿಷಯ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅವರು ವಿಷಯ ತಿಳ್ಕೊಳ್ಳೋಕೆ ಭಾಳ ಒದ್ದಾಡ್ತಾಯಿದ್ದಾರೆ ಇಬ್ಬರೂ. ಅವ್ರ ಅಣ್ಣನ ಹೆಂಡ್ತಿನೂ ಅವ್ರ ಅಣ್ಣನ ಹೆಂಡ್ತಿ ಅಮ್ಮನೂ ಭಾಳ ಅದು ಭಾಳ ಒದ್ದಾಡ್ತಿದ್ದಾರೆ. ಅದರ ವಿಷಯ ಗೊತ್ತಾಗ್ತಾ ಇಲ್ಲ. ಇವಳು ಯಾಕೆ ಜೈಲಿಗೆ ಹೋದ್ಲು ಅನ್ನೋದೇ ಅಲ್ಲಿ ವಿಷಯ ಬಂದಿರೋದು. ಆದರೆ ಇವಳು ಏನು ಕೊಲೆ ಮಾಡಿಲ್ಲ, ಏನಿಲ್ಲ, ಹೆಂಗೆ ನಿರಪರಾಧಿ ಹೆಂಗೆ ಹೋದ್ಲು ಇವಳು ಜೈಲಿಗೆ ಅನ್ನೋದೇ ಇಲ್ಲಿ ಸ್ಟೋರಿ ಆಗಿರೋದು. ಕಾವೇರಿ ಹೆಂಗೆ ಸಿಕ್ಕಾಕೊಂಡ್ಲು, ಅವನ ಹೆಂಡ್ತಿ ಸಾಯಿಸಿದ್ರೆ ಇವಳು ಹೆಂಗೆ ಸಿಕ್ಕಾಕೊಂಡ್ಲು ಅನ್ನೋದೇ. ಆದರೆ ಇದು ಯಾರಿಗೂ ಈ ವಿಷಯ ಇನ್ನೂ ಗುಟ್ಟಾಗೇ ಇದೆ, ಪಬ್ಲಿಕ್ ಆಗಿ ಗೊತ್ತೇ ಆಗಿಲ್ಲ ಇನ್ನೂ. ಎಲ್ಲಿವರೆಗೆ ಇದು ಗುಟ್ಟಲ್ಲಿ ಇಟ್ಟಿರ್ತಾರೋ ಗೊತ್ತಿಲ್ಲ. ಇನ್ನೂ 5 ದಿನ ಇರ್ತಾಳೆ ಕಾವೇರಿ. 5 ದಿನದಲ್ಲಿ ಈ ಗುಟ್ಟನ್ನು ರಟ್ಟು ಮಾಡ್ತಾಳೋ ಅಥವಾ ಹಂಗೆ ಮತ್ತೆ ಜೈಲಿಗೆ ಹೋಗ್ತಾಳೋ. ಬೇರೆಲ್ ಮೇಲೆ ಬಂದಿರೋದ್ರಿಂದ ಹಂಗೆ ಜೈಲಿಗೆ ಹೋದರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ನೋಡಬೇಕು ನಾವು. ನಾಳೆ ಇನ್ನೊಂದು ಸ್ಟೋರಿ ಜೊತೆ ಬರ್ಬೋದು. ಆದರೆ ಈ ಕಾವೇರಿ ಯಾರು, ಕಾವೇರಿ ಅಣ್ಣ ಎಲ್ಲಿದ್ದ, ಈ ಕಾವೇರಿ ಏನು ಮಾಡೋದ್ಲು, ಇದು ಇಲ್ಲಿವರೆಗೆ ಗುಟ್ಟಾಗೇ ಇರೋದ್ರಿಂದ ಏನು ವಿಷಯನೂ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗ್ತಿಲ್ಲ. ಹಾಗಾಗಿ ಮುಂದೆ ಕಾಯ್ದು ನೋಡಬೇಕು. ಆಮೇಲೆ ಈ ಕಾವೇರಿ ಮತ್ತೆ ಜೈಲಿಗೆ ಹೋಗ್ತಾಳಂತ ನೋಡಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.